ಅಂದ್ರೆ ದರ್ಶನ್ ಅವರು ಜೈಲ್ನಲ್ಲಿ ಇದ್ಕೊಂಡು ಸಿಗರೇಟ್ ಸೇತಾ ಇರೋದಾಗ್ಲಿ, ಕಾಫಿ ವಿಡಿಯೋ ಕಾಲ್ ವೈರಲ್ ಕೂಡ ಆಗಿದೆ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಇವ್ನು ಯಾರೋ ಬಂದಲ್ಲಪ್ಪ ರಾಣೋದು ತರ ನಂದೇಣ ತಿನ್ನಕ್ಕೆ. ಮೇಡಮ್ ಅದು ಬಂದು ಸರೇ ಮನೆ ಅಲ್ಲ ಮೇಡಮ್, ಅದು ಅರೇಂಜ್ ಮನೆ. ಎಲ್ಲಿ ಇನ್ನೊಂದು ಸರಿ ಹೇಳೋ. ಮೇಡಮ್ ಅದು ಬಂದು ಸರೇ ಮನೆ ಅಲ್ಲ ಮೇಡಮ್, ಅದು ಅರೇಂಜ್ ಮನೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ವಿಡಿಯೋ ಕಾಲ್ ಮಾತಾಡ್ಬೋದು, ಸಿಗರೇಟ್ ಸೇದ್ಬೋದು, ಯಾಕಂದ್ರೆ ಅಷ್ಟು ಇದು ಪವರ್ ಐತೆ ಅನ್ನ ಹತ್ರ. ಈ ಕಾಗಿನ ಮಕ್ಕಳು ಕೊಡೋ ಕಾಟಕ್ಕೆ ಎಲ್ಲಿ ಶಿವನ್ ಪಾದನ ಬೇಗ ಸೇರ್ಕೊಂಡ್ಬಿಡ್ತಿರೋ ಅಂತ ಭಯ ಆಗ್ತಾ ಇದೆ ಕಣೆ. ಅವ್ರು ಮಾಡಿದ್ದು ಕರೆಕ್ಟೇ, ನಿಮ್ಗೋಸ್ಕರ ನಿಮ್ಗೆ ಅನ್ಸ್ತಾ ಐತೆ ತಪ್ಪು ಅಂತ. ಇವ್ರ ಜನ್ಮಕ್ ಬೆಂಕಿ ಹಾಕ ಓದದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ. ಅವ್ರಿಗೆ ಕೋಪ ತಲೆ ಕಟ್ಬಿಟ್ಟೈತೆ. ಅವ್ರು ಎಷ್ಟು ದೊಡ್ಡ ಸೆಲೆಬ್ರಿಟಿ, ಅವ್ರಿಗೆ ಹೋಗಿ ಆ ತರ ಮಾಡಿದಕ್ಕೆ ಅವ್ರು ಕರೆಕ್ಟೇ ಮಾಡಿದ್ದು. ನಾನಾಗಿದ್ರು ನಾನು ಕತ್ತರಿಸಾಗ್ತಾ ಇದ್ದೆ. ನಿಮ್ಗೇನೋ ಬಂದಿತ್ತು ರೋಗ. ನಮ್ ಜನಗಳೇ ಅಷ್ಟು ಕಣೆಯ, ಫಾರಿನ್ ಬಾಟ್ಲಲ್ಲಿ ನೀರ್ ಹಾಕೊಟ್ರು ಸ್ಕ್ವಾಚ್ ಅಂತ ಗಟಗಟ ಅಂತ ಕುಡಿದು ಬಿಡ್ತಾರೆ. ಹೋಗೋಣ ಜೈಲಿಗೆ, ಅದಕ್ಕೇನು ಏನ್ ಅವಳು ಈ ತರ ಮುಂಡೆಗಳೆಲ್ಲ ಇಕ್ಕೋ ಬದಿಲು ಕತ್ತರಿಸ್ಬಿಟ್ಟು ಹೋಗ್ಬಿಡೋಣ ಜೈಲ್ಗೆ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ಕತ್ತರಿಸ್ಬಿಟ್ಟು ಹೋಗ್ಬಿಡೋಣ ಜೈಲ್ಗೆ. ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದು ಮಲ್ಕ. ಪೊಲೀಸರು ಎಷ್ಟರ ಮಟ್ಟಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ತವ್ರೆ. ಮನುಷ್ಯನ್ಗೂ ಅಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಇರೋದೇ ಗಾಂಧಿ ತಾತನ್ಗೆ ಒಬ್ಬನಿಗೆ ಮಾತ್ರ ರೆಸ್ಪೆಕ್ಟ್. ಅದು ಅವನು ಉಸ್ರ ಇವಾಗ ಪ್ರಾಣ ಇದ್ದಿದ್ರೆ ಅವನಿಗೂ ಅವ್ರಿಗೂ ಇದ್ದಿರಲ್ಲ. ನಮ್ಮ ಅಣ್ಣನ ಹೆಸರೆತ್ ಮಾತಾಡ್ತೀಯ? ರಾಬಣ ತೋರಿಸಿ ಕೆಳಗಡೆಯಿಂದ ಮೇಲೆ ಕೆತ್ತಿದ್ರೆ ಗೋಮಾಳೆ ಹರಿದು ಬಿಡ್ಬೇಕು. ಇವಾಗ ಇರೋ ಪೊಲೀಸು MLA ಯಾರು ಇಲ್ಲ ಮೇಡಮ್, ದುಡ್ಡು ಇದ್ರೇನೆ ಮೇಡಮ್. ಇವಾಗ ನೀವು ದುಡ್ಡಿದ್ರೆ ನೀವು ದೊಡ್ಡವ್ರೆ. ಕುಡ್ದಿದ್ ಲೋಕಲ್ ಬ್ರ್ಯಾಂಡ್ ಆದ್ರೂ ಕರೆಕ್ಟ್ ಮಾತಾಡ್ತಾನ. ಜೈಲೇನು ಎಲ್ ಬೇಕಾದ್ರೂ ಆರಾಮಾಗಿರ್ಬೋದು ನೀವು. ಬಳ್ಳಾರಿ ಸಿಗಲ್ವಾ ಅಂತ? ಇಲ್ಲಿ ಹೆಂಗಾಯ್ತು ಅದಕ್ಕಿಂತ ಅಪ್ಪನ್ ತರ ಮಾಡ್ಬಿಡ್ತಾರೆ ಮೇಡಮ್, ತಲೆ ಕೆಟ್ರೆ ಬಾಸ್ ಅವರು. ಯಾರು ಬಾಸ್? ಬಾಸ್ ಅನ್ಸ್ಕೊಳ್ಳಕ್ಕೂ ಯೋಗ ಮತ್ತು ಯೋಗ್ಯತೆ ಬೇಕು. ಸುಮ್ನೆ ಬಾಸ್ ಅನ್ಸ್ಕೊ. ಇಂಥವ್ರನ್ನೆಲ್ಲ ಒಳಗ ಹಾಕೊಂಡು ರುಬ್ಬೇಕು ಸರ್, ರುಬ್ಬೇಕು ಅಲ್ವಾ? ಅದಕ್ಕಿಂತ ಡಬಲ್. ಆಮೇಲೆ ಏನ್ ಹೇಳಿ, ಎಣ್ಣೆ ಹೊಡೆದಿ ರೀಲ್ಸ್ ಮಾಡಿ ಟಿಕ್ ಟಾಕ್ ಮಾಡಿ ಎಲ್ಲ ಪೋಸ್ಟ್ ಮಾಡ್ಬಿಡ್ತಾರೆ ಬಾಸ್ ಅವರು. ಕೆರ ತಗೊಡಿತೀನಿ ನಿನ್ನ ನನ್ನ ಯಾವ ದೇವ್ರ ಹತ್ರ ಹೇಳ್ಕೊಳ್ಳಪ್ಪ. ಇವ್ರು ಕೊಡೋ ಕಾಟಕ್ಕೆ ನಾನು ಎಲ್ಲಿ ಬಿದ್ರು ಮೋಟ್ರು ಹತ್ತಿರೋ ಅಂತ ಲೆಕ್ಕ ಆಗ್ತಾ ಇದ್ರಲ್ಲಪ್ಪ. ಹಿಂದ್ಗಡೆ ಮಾತಾಡೋದು ಮುಂದ್ಗಡೆ ಮಾತಾಡೋದೆಲ್ಲ ಇಕ್ಕೊಂಡ್ರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಕ್ಯಾಮ್ರಾ ಮುಂದೆ, ಬಾಸ್ ಅಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ಮಕ್ಕಳ ಏನ್ ಕಾರ್ಗಿಲ್ ಯುದ್ಧ ಗೆಲ್ಲಕ್ ಹೋಗೋರೇನ್ರ ಅವರು? ಏನ್ರಯ್ಯ ನಿಮ್ ಹಿಂಸೆ ನಿಮ್ದು? ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಸುಮ್ಮನೆ ಅಲ್ಲಿದೆ, ಏನಾದ್ರು ಕೆಲಸ ಇದ್ರೆ ನೋಡ್ಕೊ ಹೋಗೋ. ನನ್ ಗೋಲ್ ಎಲ್ಲ ಏನಿಲ್ಲ ಮೇಡಮ್, ನಮ್ಮಮ್ಮಗೆ ನನ್ನ ಸ್ವಂತ ಮನೆಯಲ್ಲಿ ಕುಡಿಸಿ ನಮ್ಮಮ್ಮ ಊಟ ಹಾಕ್ಬೇಕಂತ ಅಷ್ಟೇ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಸಂತೋಷ ಆಯ್ತು ಕಣಪ್ಪ, ಸಂತೋಷ ಆಯ್ತು. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.